ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಗೆಲ್ಲ ನಾನು ತೋರಿಸ್ತಾ ಇದ್ದೀನಿ ಪದ್ಮಾಸನ ಸ್ಟೈಲ್ ಮತ್ತೆ ಡಬಲ್ ಬಾರ್ಡರ್ ಸ್ಯಾರಿ ಹೇಗ್ ಬರುತ್ತೆ ಅಂತ ನಾನು ಇವತ್ತು ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೀವು ನೀಟಾಗಿ ನೋಡ್ಕೊಂಡ್ರೆ ಆರಾಮಾಗಿ ಹಬ್ಬಕ್ಕೆ ನೀವೆಲ್ಲ ಇದೇ ತರ ಪದ್ಮಾಸನ ಸ್ಟೈಲ್ ಅಲ್ಲಿ ಕೂರಿಸ್ಬೋದು. ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ನೋಡಿ, ಮೊದ್ಲಿಗೆ ಹೋದ್ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಸೇಮ್ ಈ ತರ ಒಂದು ತಪ್ಪಲೆನ ಇಟ್ಕೋಬೇಕು. ಹಾಗೆ ನಾವು ಲೆಗ್ ನ ಈ ತರ ಫ್ರೀ ಆಗಿ, ಅಂದ್ರೆ ಫುಲ್ ಒಂದ್ ದಾರ ಕಟ್ಕೊಂಡು ಫ್ರೀ ಆಗಿ ಲೆಗ್ ನ ಈ ತರ ಬಿಡ್ಬೇಕು. ಈಗ ನೋಡಿ, ಸ್ಯಾರಿ ನಾವು ಟ್ರೇಪ್ ಫಸ್ಟೇ ಎಲ್ಲ ನೀಟಾಗಿ ಮರ್ಚ್ಕೊಂಡಿದೀವಿ. ಈ ತರ ಮರ್ಚಿರೋದೆಲ್ಲ ವಿಡಿಯೋ ನಾನು ಹೋದ್ ವಿಡಿಯೋದಲ್ಲೇ ಹಾಕಿದೀನಿ. ನೀವು ಕೂಡ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ, ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ. ಈ ತರ ಸ್ಯಾರಿನ ನೀಟಾಗಿ ನಾವು ಡಬಲ್ ಬಾರ್ಡರ್ ಸ್ಯಾರಿಗೆ ಯಾವ ತರ ಸ್ಯಾರಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಸೇಮ್ ಎರಡು ಒಂದೇ ಈಕ್ವಲ್ ಆಗಿ ಬಾರ್ಡ್ರು ಒಂದೇ ಸಮವಾಗಿರ್ಬೇಕು. ಅವಾಗ ಡಬಲ್ ಬಾರ್ಡರ್ ಸ್ಯಾರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಈ ಸ್ಯಾರಿನ ಆರಿಸ್ಕೊಂಡಿದ್ದೀನಿ. ಸೇಮ್ ಈ ತರ ನೀಟಾಗಿ ಹಾಕೊಬೇಕು. ಇದು ಸೈಡಲ್ಲಿ ಹಾಕೊಳ್ಳಿ. ನಂತರ ನೋಡಿ, ಇದು ಲೆಗ್ ಎಷ್ಟಿದೆಯೋ ಇಷ್ಟುದ್ದ ನಾವು ಅಳತೆ ತಗೊಬೇಕು. ಈ ಲೆಗ್ ಎಲ್ಲಿ ಗಂಟ ಬರುತ್ತೋ ಅಷ್ಟು ಅಳತೆ ತಗೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ನೀಟಾಗಿ ಇದನ್ನ ಪಿನ್ ಎಲ್ಲ ತಕ್ಕೊಂಡು ನೀಟಾಗಿ ಎಲ್ಲ ಸ್ಯಾರಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ತರ ಸೆಂಟರ್ ಸ್ಯಾರಿ ಹಾಕೊಂಡು ನಾವು ಪಿನ್ ತೆಕ್ಕೊಂಡಿದೀವಿ. ಇವಾಗ ನೀಟಾಗಿ ನೆರಿಗೆ ಹೆಂಗ್ ಬಂದಿದ್ಯೋ ನೀಟಾಗಿ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಳ್ತಾ. ಇವಾಗ ನೋಡಿ, ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದೀನಿ. ಇವಾಗ ನಾವು ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಒಂದ್ ಟೈನ್ ದಾರನ ಕಟ್ಕೊಳ್ಳೋಣ. ಟೈನ್ ದಾರನ ಬರೀ ಇಷ್ಟಕ್ಕೆ ಮಾತ್ರ ಕಟ್ಬೇಕಾಗುತ್ತೆ. ನೀವು ಯಾವುದೇ ಸೀರೆಗಳನ್ನ ಜಾಯಿನ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಕೆಳಗಡೆಯಿಂದ ತಗೊಂಡು ಇಲ್ಲಿಗೆ ಬರೋಂಗೆ ಬರೀ ತಪ್ಪಲೆಗೆ ಮಾತ್ರ ನಾವು ಕಟ್ಕೋಬೇಕಾಗುತ್ತೆ. ನೀವು ಸ್ಯಾರಿಗೆ ಹಂಗೆ ಜಾಯಿನ್ ಮಾಡಿ ಏನಾದ್ರು ಕಟ್ತಾ ಹೋದ್ರೆ ಸ್ಯಾರಿನೇ ನಮ್ಗೆ ಸಾಕಾಗೋದಿಲ್ಲ. ಫುಲ್ ಸ್ಯಾರಿ ಅಲ್ಲೇ ಇದಾಗ್ಬಿಡುತ್ತೆ. ಹಿಂದೆ ನೀಟಾಗಿ ಕಟ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಕಟ್ಟಿದೀವಿ. ನೆಕ್ಸ್ಟ್ ನಾವು ಈ ಸ್ಯಾರಿನ ಮುಂದೆ ಇದು ಸ್ವಲ್ಪ ಕ್ರಾಸ್ ಆಗಿ ನಾವು ಹಿಂಗ್ ಹಾಕೋಬೇಕು. ಈ ಬಾರ್ಡ್ರು ಒಂದ್ ಸ್ವಲ್ಪ ಗ್ಯಾಪ್ ಬರ್ಬೇಕು. ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದ್ರೆ ನಾವು ಬಾರ್ಡ್ರು ಡಿಫ್ರೆನ್ಸ್ ನಿಮ್ಗೆ ನೀಟಾಗಿ ಕಾಣುತ್ತೆ. ಇದು ಅಷ್ಟೇ ತಕ್ಕೊಂಡು ನೀಟಾಗಿ ನಾವು ನೆರಿಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡು ನಾವು ಇದನ್ನು ಒಂದು ದಾರನ ನೀಟಾಗಿ ಕಟ್ಕೋಬೇಕು. ಬರೀ ಇದಕ್ ಮಾತ್ರ ನಾವು ಕಟ್ಕೋಬೇಕಾಗುತ್ತೆ ದಾರ. ನಾವು ಇದು ಕಟ್ಬೇಕಾದ್ರೆ ಈ ಸೆರ್ಗ್ನ ಸೇರಿಸಿ ಕಟ್ಕೋಬಾರ್ದು. ಹಾಗೆ ನೀಟಾಗಿ ಬರೀ ಸ್ಯಾರಿ ಮಾತ್ರ ಫುಲ್ ಟೈಟ್ ಆಗಿ ಕಟ್ಕೊಳ್ಳಿ. ನೋಡಿ, ಪಿನ್ ತೆಗಿಬೇಕು. ತೆಗೆದ್ಬಿಟ್ಟು ನಾವು ಒಂದು 2-3 ನೆರಿಗೆ ಬಿಟ್ಟು ಈ ಸೈಡ್ ಕಾಲು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಕಾಲ್ಗೆ ಟೈಟ್ಗೆ ನಾವು ಇಲ್ಲಿ ಒಂದು ಪಿನ್ ಹಾಕೊಬೇಕು. ಈ ತರ ಪಿನ್ ಹಾಕೊಂಡು ಇಲ್ಲಿ ನಿಮ್ಗೆ ಬಾರ್ಡ್ರು ಹೀಗೆ ನೋಡಿ ನಾವು ನೀಟಾಗಿ ಎಲ್ಲ ಮಾಡ್ಕೊಂಡಿದೀವಿ. ಈ ಕಡೆ ಸೈಡು ಕೂಡ ನೀವು ಅದೇ ರೀತಿ ಕಾಲ್ಗೆ ನೀಟಾಗಿ ಪಿನ್ಸ್ ಎಲ್ಲ ಟೈಟ್ಗೆ ಸುತ್ತಿ ಪಿನ್ ಹಾಕೊಬೇಕು.
ನಂತರ ಆ ನೆರಿಗೆನೆಲ್ಲ ಒಂದ್ರ ಪಕ್ಕ ಒಂದು ನೀಟಾಗೆಲ್ಲ ಸೆಟ್ ಮಾಡ್ಕೋಬೇಕು. ಮೇಲ್ಗಡೆದು ಕೂಡ ನೀವು ಪಿನ್ ಎಲ್ಲ ತೆಕ್ಕೊಂಡು ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಳ್ಳಿ. ನಂತರ ನಾವು ಪದ್ಮಾಸನ ಸ್ಟೈಲಲ್ಲಿ ಪಾದಗಳನ್ನ ಕೂರಿಸ್ಬೇಕು. ಆ ನಂತರ ಮೇಲ್ಗಡೆ ಅಪ್ಪರ್ ಪಾರ್ಟ್ನ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಕೂರಿಸ್ಕೊಂಡು ಮುಂಭಾಗದ ಸೆರಗನ್ನು ನೀಟಾಗಿ ಹಾಕಿ ಅದನ್ನು ನಾವು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಎಲ್ಲ ಆದಮೇಲೆ ಹಿಂದೆ ನೀಟಾಗಿ ಒಂದು ಪಿನ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ದೇವಿಗೆ ಯಾವ್ಯಾವ ಒಡವೆಗಳು ಹಾಕಬೇಕೋ ಅದನ್ನೆಲ್ಲ ಕೂಡ ನೀವು ಈ ಟೈಮಲ್ಲಿ ಎಲ್ಲ ಹಾಕ್ಕೊಂಡು ಫುಲ್ ಫಿನಿಶ್ ಮಾಡ್ಕೊಬೇಕು. ನಂತರ ಹಾರ ಗೀರ ಎಲ್ಲ ನೀವು ಹಾಕ್ಕೊಂಡಾದ್ಮೇಲೆ ಮೇಲೆ ಮುಖವಾಡ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ನೀವು ಯಾವ ಥರ ಬೇಕೋ ಆ ಥರ ದೇವಿಗೆ ಅಲಂಕಾರನೆಲ್ಲ ಮುಗಿಸ್ಕೊಳ್ಳಿ. ನೋಡಿ, ಪದ್ಮಾಸನ ಸ್ಟೈಲ್ ಮತ್ತೆ ಡಬಲ್ ಬಾರ್ಡರ್ ಸ್ಯಾರಿ ಹೇಗೆ ವರಮಹಾಲಕ್ಷ್ಮಿಗೆ ಟ್ರ್ಯಾಪ್ ಮಾಡೋದು ಅಂತ ಇವತ್ತು ಸ್ಯಾರಿ ಟ್ರ್ಯಾಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.